ನಮ್ಮ ಅಪ್ಪು ಸರ್ ಜೊತೆಗಿರೋದ ಜೀವ ಎಂದೆಂದಿಗೂ ಜೀವಂತ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದೇನಪ್ಪ ಅಂದ್ರೆ ಈ ಥಿಯೇಟರ್ ಅಲ್ಲಿ ಒಂದು ವಿಶೇಷತೆ ಇದೆ. ಅದೇನಂತ ತೋರಿಸ್ಬಿಡ್ತೀನಿ ಬನ್ನಿ. ಈಗಲೂ ಕೂಡ ಇದೆ ಅದು ಅದು ಯಾವತ್ತೂ ಕೂಡ ನಿಮ್ಮನ್ನೆಲ್ಲ ಬಿಟ್ಟಿರದ ಜೀವ, ಎಂದೆಂದಿಗೂ ನಗುತ್ತಿರುವ ನೀನೇ ಪರಮಾತ್ಮ. ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಇಲ್ಲಿ ಯಾವಾಗ್ಲೂ ರಾರಾಜಿಸ್ತಾ ಇದೆ ಈ ಥಿಯೇಟರ್ ಮುಂದೆ. ನಾನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಪ್ಪು ಸರ್ ಜೊತೆಗಿರೋದ ಜೀವ ಎಂದೆಂದಿಗೂ ಜೀವಂತ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಾಗರದ ಅಲೆಗೂ ದಣಿವು, ಪರ್ವತಕ್ಕೂ ಬೀಳೋ ಭಯವು, ಮಳೆಯ ಹನಿಗೂ ಬಂತು ನೋಡುದಾ, ಶಶಿಗೆ ಕಳಚಿ ಹೋಯ್ತು ಖುಷಿಯ ಸ್ನೇಹ, ಹಾರಾಡೋ ಮೋಡವಿಂದು ರೆಕ್ಕೆಗಳ ಮುದುರಿಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ ಅಂತ. ನಮ್ಮ ಅಪ್ಪು ಸರ್ ಇಲ್ದೇ ಇರೋದಕ್ಕೆ ತುಂಬಾ ಬೇಜಾರಾಗ್ತೈತೆ. ಆಮೇಲೆ ಅವ್ರದ್ದು ಇನ್ನೊಂದು ಸಾಂಗು, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು, ರಾಜಿಸೋ ರಾಜರತ್ನನು, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಅಪ್ಪು ಸಾರ್, ನೀವು ಮತ್ತೊಮ್ಮೆ ನಮ್ಮ ಕರುನಾಡಿನಲ್ಲಿ ಹುಟ್ಟಿ ಬರಬೇಕು ಅಂತ ನಾನು ನಮ್ಮ ಗುರುರಾಯರಲ್ಲಿ ಬೇಡ್ಕೊಳ್ತೀನಿ. ನೀವೆಂದೆಂದು ಅಜರಾಮರರು ಅಂತ ಹೇಳ್ತಾ, ಈ ಒಂದು ನಮ್ಮ ದಾವಣಗೆರೆಯಲ್ಲಿ ನನಗೆ ಪದ್ಮಾಂಜಲಿ, ಪುಷ್ಪಾಂಜಲಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಮುಚ್ಕೊಂಡು ಹೋಗಿದ್ದು ಬೇಸರ ಆಗಿದ್ದಕ್ಕೆ ಬಂದು ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕಾದ್ಯಂತ ಯಾವ್ಯಾವ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಮುಚ್ಕೊಂಡು ಹೋಗಿದ್ದು ಅಂತ ವಿಡಿಯೋಗಳು ಮಾಡ್ತೀನಿ. ಇಷ್ಟೊತ್ತು ನೀವೆಲ್ಲ ಈ ವಿಡಿಯೋ ನೋಡಿದ್ದೀರಾ. ಈ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ಒಂದು ಚೊಕ್ಕದಾಗಿ ಕಾಮೆಂಟ್ ಮಾಡಿ. ಕನ್ನಡ ಚಿತ್ರರಂಗವನ್ನು ಬೆಳೆಸಿ, ಕನ್ನಡ ಚಿತ್ರರಂಗವನ್ನು ಉಳಿಸಿ. ಜೈ ಕರ್ನಾಟಕ ಮಾತೆ.